ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ತ ಜೈಲು ಪಾಲಾದ ಬದ್ರಿಕೊಪ್ಪಲು ಗ್ರಾಮದ ಯುವಕರು, ಇತ್ತ ಪೊಲೀಸರ ಬಂಧನಕ್ಕೆ ಹೆದರಿ ಕೆಲ ಯುವಕರು ಊರನ್ನು ಬಿಟ್ಟಿದ್ದಾರೆ. ಮನೆಗೆ ಆಧಾರ ಸ್ತಂಭವಾಗಿದ್ದವರು ಇಲ್ಲದೆ ಕುಟುಂಬಗಳು ಕಂಗಾಲಾಗಿವೆ. ಜೀವನ ಸಾಗಿಸಲು ಹಣವಿಲ್ಲದೆ ಗ್ರಾಮದ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಜೈಲು ಪಾಲಾದ ಯುವಕರ ಕುಟುಂಬಕ್ಕೆ ಕದಬಹಳ್ಳಿ ರೈತರು ನೆರವನ್ನು ನೀಡಿದ್ದಾರೆ. ಈ ಸುದ್ದಿ ತಿಳಿದು ಸುತ್ತಮುತ್ತಲ ಜನರಿಂದ ರೈತರು ಹಣ ಸಂಗ್ರಹಿಸಿದ್ದಾರೆ. ತಲಾ 2,000 ರೂಪಾಯಿಯಂತೆ ಸುಮಾರು 20 ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿದ್ದಾರೆ. ಧನ ಸಹಾಯ ಮಾಡಿ ಕುಟುಂಬಸ್ಥರಿಗೆ ರೈತರು ಆತ್ಮಸ್ಥೈರ್ಯ ತುಂಬಿದ್ದಾರೆ. ರೈತರ ಮಾನವೀಯತೆ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥ ವೇಳೆ ಗಲಭೆ ಆಗಿತ್ತು. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬದ್ರಿಕೊಪ್ಪಲು ಗ್ರಾಮದ ಯುವಕರು ಜೈಲು ಪಾಲಾಗಿದ್ದಾರೆ. ಇತ್ತ ಪೊಲೀಸರ ಬಂಧನಕ್ಕೆ ಹೆದರಿ ಕೆಲ ಯುವಕರು ಊರನ್ನೇ ತೊರೆದಿರುವಂಥದ್ದು. ಮನೆಗೆ ಆಧಾರ ಸ್ತಂಭವಾಗಿದ್ದವರನ್ನು ಕಳೆದುಕೊಂಡು ಕುಟುಂಬಗಳು ಕಂಗಾಲಾಗಿವೆ. ಜೀವನ ಸಾಗಿಸೋದಕ್ಕೆ ಹಣವಿಲ್ಲದೆ ಗ್ರಾಮದ ಮಹಿಳೆಯರು ಪರದಾಡ್ತಾ ಇರುವಂಥದ್ದು. ಜೈಲು ಪಾಲಾದಂಥ ಯುವಕರ ಕುಟುಂಬಕ್ಕೆ ರೈತರು ನೆರವು ನೀಡಿದ್ದಾರೆ. ಈ ಸುದ್ದಿ ತಿಳಿದು ಸುತ್ತಮುತ್ತಲ ಜನರಿಂದ ಕದಬಹಳ್ಳಿ ರೈತರು ಹಣ ಸಂಗ್ರಹಿಸಿದ್ದಾರೆ. ತಲಾ 2,000 ರೂಪಾಯಿದಂತೆ ಸುಮಾರು 20 ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲಾಗಿದೆ. ಧನ ಸಹಾಯ ಮಾಡಿ ಕುಟುಂಬಸ್ಥರಿಗೆ ರೈತರು ಆತ್ಮಸ್ಥೈರ್ಯ ತುಂಬಿದ್ದಾರೆ. ರೈತರ ಮಾನವೀಯತೆ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಹಾಯ ಮಾಡ್ತಾ ಇದ್ವಿ. ಐಟಿಲಿ ಹಾಸ್ಪಿಟಲ್ ಸಹಾಯ ಮಾಡ್ತಾ ಇದ್ವಿ. ಕದಬಳ್ಳಿಯರು ಸಹಾಯ ಮಾಡ್ತೀವಿ. ಕದಬಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಬದ್ರಿಕೊಪ್ಪಲು ಜನಕ್ಕೆ ಸ್ವಲ್ಪ ಸಹಾಯ ಕಿರುಕಾಣಿಕೆ ಮಾಡುವಂಥ ಒಮ್ಮನಸಿಯಿಂದ ಬಂದು ಒಂದು 20 ಜನ ಹುಡುಗರಿಗೆ ಸ್ವಲ್ಪ ಧನ ಸಹಾಯ ಮಾಡಿದ್ದೀವಿ. ಅದಕ್ಕೋಸ್ಕರ ಬಂದಿದ್ದೀವಿ. ಅವರು ತುಂಬ ಬಡವರು ಇರೋದರಿಂದ ಅವ್ರ ಸಹಾಯಕ್ಕೆ ನಿಂತಿದ್ದೀವಿ. ಅವರು ಗಣಪತಿ ಇದರಲ್ಲಿ ಗಲಾಟೆ ಆಗಿತ್ತಲ್ಲ, ಇದರಲ್ಲಿ ಅರೆಸ್ಟ್ ಮಾಡಿರೋದ್ರಿಂದ ಅವ್ರ ಸಹಾಯಕ್ಕೆ ಏನಾದರೂ ಮನೆಗೆ ಕೂಲಿ ಮಾಡುವಂಥ ಜನ ಇದ್ದಾರೆ, ಅವ್ರಿಗೇನಾದರೂ ಕೊಡಬೇಕು ಅನ್ನೋ ಅನ್ನಿಸ್ತು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬಂದು ಕೊಡ್ತಾಯಿದ್ದೀವಿ. ಹಳ್ಳಿ ಮತ್ತು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಬದ್ರಿಕೊಪ್ಪಲಿನಲ್ಲಿ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಏನು ಗಲಾಟೆ ನಡೀತು ಆ ಸಂದರ್ಭದಲ್ಲಿ ಅರೆಸ್ಟ್ ಆದಂಥ ನಮ್ಮ ಎಲ್ಲ ಹಿಂದೂ ಯುವಕರು ನಮ್ಮ ಕೈಲಾದ ಧನ ಸಹಾಯ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಒಕ್ಕರಣೆಯಿಂದ ಬಂದು ಒಂದು 20 ಕುಟುಂಬಕ್ಕೆ ನಮ್ಮ ಕೈಲಾದ ಧನ ಸಹಾಯ ಮಾಡಿದ್ವಿ. ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡೋವಂಥ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಈ ಗಣಪತಿ ಇದರಲ್ಲಿ ಒಂದು ಏನು ಗಲಾಟೆ ಆಗಿದೆ ಆ ಬಡವ ಜನಕ್ಕೆ ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಕ್ಕೆ ಅಂತ ನಾವು ಕದಬಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಸೇರಿ ಒಂದು ಹಣ ಸಹಾಯ ಮಾಡೋಕ್ಕೆ ಅಂತ ಇಲ್ಲಿ ಊರಿಗೆ ಬದ್ರಿಕೊಪ್ಪಲಿಗೆ ಬಂದು ನಮ್ಮ ಕೈಲಾಗಿ ಸಹಾಯ ಮಾಡ್ತಾಯಿದ್ವಿ ಸರ್.